ವೆಲ್ಕಮ್ ಬ್ಯಾಕ್. ಮತ್ತು ಇವತ್ತು ನಿನ್ನ ಏನು ಪ್ಲ್ಯಾನಿಂಗ್ಸ್ ಅಂದರೆ ನಾಳೆ ಪ್ರಶಾಂತ್ ಬರ್ಡೇ ಐತೆ. ಸೊ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ಮಾಮೂಲಿ ಪ್ಲೇಸ್, ಯಾವಾಗಲೂ ಕೇಕ್ ತೊಗೊಳ್ಳೋ ಜಾಗ. ಸೊ ಬೈಂಗ್ ದ ಕೇಕ್. ಒಂದು ಕೊಡ ಐತಲ್ಲಿ. ಹ್ಯಾಪಿ ಬರ್ಡೇ ಪ್ರಶಾಂತ್. ಬೇಡ, ಬೇಡ ಹೇಳ್ತೀನಿ. ಏನು ಗೋಲ್ಡನ್ ಬಾಯ್. ಗೋಲ್ಡನ್ ಇಲ್ಲಿದ್ದಾನೆ. ನಾನೆಲ್ಲ ಗೈಸ್, ನೋ ಐ ಆಮ್ ನಾಟ್ ಗೋಲ್ಡನ್ ಬಾಯ್. ಎಲ್ಲ ಹೊಸ ನೆಮ್ಸ್ ಎಲ್ಲ ಇವನೇ ಕಂಡಿಡಿಯೋದು. ಗೋಲ್ಡ್ ಈಸ್ ಬಂಗಾರ ಪ್ರಶಾಂತಿ ಬಂಗಾರ. ಇವನು ವ್ಲಾಗರ್ ಗೈಸ್, ವ್ಲಾಗ್ ಮಾತ್ರ ಮಾಡಲ್ಲ. ಈ ನಡುವೆ ಫುಲ್ಲು ಸ್ಯಾಡ್ ಆಗೋಗೋನೆ. ಆ ವಿಷಯಕ್ಕೆ ಹೋದ್ರೆ ನನಗೆ ಡೈಲಿ ಬೇಡ. ನಿಮ್ಗೆ ಬೈಯೋದೊಂದು ನನ್ನ ಬೇರೆ ಬೈಯೋದೊಂದು ನಿಮ್ಗೆ ಅರ್ಥ ನಮ್ಮನ್ನು ಬೈಯಲ್ಲ ನಮ್ಮನ್ನ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಬೇಕರಿಯಲ್ಲೇ ತಿನ್ನೋಣ. ಬೇಡ, ಸ್ವೀಟ್ ಬೇಡ, ಖಾರ ತಿನ್ನೋಣ. ಬೇಡ, ಸ್ವೀಟು ಬೇಡ ಅಂತೀರಾ, ಖಾರನೂ ಬೇಡ ಅಂತೀರಾ. ಪೆಟ್ರೋಲ್ ನಿಮ್ಗೆ ತಾತ ಹಾಕ್ಸ್ತಾರೆ ಅಲ್ವರೆಗೂ. ಹೋಗಲ್ಲಿ ಮಚ್ಚ ಅಲ್ಲಿ 40ನೇ ಆಫ್. ಏನು ಕಬಾಬ್ ಎಲ್ಲಿ? ಇವ್ನು ಯಾವ ವ್ಲಾಗರ್ ಗುರು ನಮ್ಮನ್ನು ತೆಗಿತಾನೆ ಇಲ್ಲ, ಬರೀ ಅವನೊಬ್ಬನೇ ಇಟ್ಕೊಂಡವನೆ. ಆಯ್ತು, ಎಲ್ಲೋ ಇಲ್ಲೇ ಅಲ್ವಾ ಇದು ಯಾವ್ದು ಗಗಂಗುಡಿ ಐತಲ್ಲ, ಎಷ್ಟು ಗಗಂಗುಡಿ ಎಲ್ಲ ಯಾವ್ದದು, ಏನದು KEB ದೇವಸ್ಥಾನ ಐತೆ ನೋಡಿ. ಆಗಲ್ಲ ಏನು ಹೋಗೋಣ, ಪೆಟ್ರೋಲ್ ಯಾರು ಹಾಕ್ಸ್ತಾರೆ? ಹೋಗ್ಲಿ ಅದು ತಿನ್ನೋದು ಬಾರೋ, ಇದೇ ತಿನ್ನೋಣ. ಇದು ಚಿಪ್ಪಟ್ ಮಸಾಲೆ ಏನಾದ್ರು ನಿಂದೊಂದು ಜನ್ಮನ ಅಲ್ಲಿಗೆ ಹೋಗ್ತಿಲ್ಲ, ಎಲ್ಲೆಲ್ಲೇ ಇಟ್ಕೊಂಡು. ನಂಗೆ ಗೊತ್ತಿಲ್ವಲ್ಲ ಅದು, ನಂಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ ಯಾ, ನಂಗೆ ಗೊತ್ತಿರಲಿಲ್ಲ. ಏನು ಯಾವ ಮನಿ? ಅದಕ್ಕೆ ಏನೋ ಮನಿ ನೋ ಹನಿ. ಏನು ಜೆರಾಕ್ಸ್ ಅಷ್ಟೇ? ಜೆರಾಕ್ಸ್ ಅಂದಲ್ಲ, ಸೋಪ್ ಅಂದ್ರು, ಮತ್ತೆ ಶಾಂಪೂ, ಮತ್ತೆ ಇನ್ನೂ ಏನೇನು ಹೇಳಿ. ಎಲ್ಲ 2 hours later. ನಮ್ದು ಬರ್ತಾನೆ ಇಲ್ಲ. ಇವನು ವ್ಲಾಗರ್ ಇವಾಗ ಇಟ್ಕೊಂಡವನೆ. ಏನದು ಫುಲ್ ಜಾಲಿ ಅನ್ನೋಕ್ಕಾಗಲ್ಲ, ಏನಿಲ್ಲ. ಕೇಕ್ ತೊಗೊಂಡಿದ್ವಿ. ಪಟ್ಕೊಂಡು ಎಂತ ಹೊಟ್ಟ ನೋಡೋಣ. ಈ ಸ್ಪೆದ್ದರಿ ಹೂವು ಬೆಳಿಗ್ಗೆ ಮಗಳೋಡು ಕೊಂಡೇರಿ ಹೂವು ಇಟ್ಕೊಂಡೇರಿ ಏನು ಅಂತೆ. ಈಗ ಅದು ನೀವೇ ಕೆದಕ್ತೀರ ಅಲ್ಲ, ಅದು ನೀವೇ ಕೆದಕ್ತಾ ಇದ್ದೀರಾ. ಅದು ಸುಮ್ಮನೆ ಕೂತಿದ್ದಾಗ ಅಲ್ಲಿ ಗಿರ್ತಾ ಇತ್ತು ನೋಡು. ವೆಲ್ಕಮ್ ಬ್ಯಾಕ್. ಇವಾಗ ಬರ್ಡೇಗೆ ಹೋಗ್ತಾ ಇದ್ದೀವಿ. ಹೆಂಗಿದ್ರು ನೈಟ್ ಕ್ಲಾಸಸ್ ಇರುತ್ತಲ್ಲ, ಕಟ್ ಮಾಡ್ಸೋಕ್ಕಾಗಲ್ಲ. ಸಾಯಂಕಾಲ ಅಂದ್ಬಿಟ್ಟು ಬೆಳಗ್ಗೆ ಹೋಗ್ತಾ ಇದ್ದೀವಿ ಕಟ್ ಮಾಡ್ಸೋಕ್ಕೆ. ಯಾರ್ಯಾರು ಬಂದವ್ರೆ ಅಂತ ತೋರಿಸಲ್ಲ. ನೀನು ಯಾಕೋ ನಾಚಿಕೆ ಬೀಳ್ತೀವಿ. ಇಲ್ಲ, ಅದೇ ಡ್ರೆಸ್ಸಲ್ಲಿ ಇದ್ದಾನೆ. ಇಲ್ಲ ನೋಡಿ, ಬೇರೆ ಶೆಟ್ರು. ಬೇರೆ ಶರ್ಟು ಅಂತೆ. ನಾವು ನೀವು ನೋಡ್ತಾನೆ ಮತ್ತೆ ಫಸ್ಟಿಂದ ಮಾಡೋ ಯಾಕೆ ಟೋಪಿ ಹಾಕೊಂತೀನಿ. ಬೇಡ, ಚೆನ್ನಾಗಿ ಕಾಣಿಸೋದು ಬಿಡಲ್ಲ. ಇದೇ ಕಂಟಿನ್ಯೂಷನ್ ಬರುತ್ತೆ. ಕಂಟಿನ್ಯೂಸ್. ಇವಾಗ ವೆಂಕಟ ಮನೆ ಹತ್ರ ಹೋಗ್ತಾ ಇದ್ದೀವಿ. ವೆಂಕಟ ಮನೆಯಿಂದ ಪ್ರಶಾಂತ್ ಅವ್ರ ಮನೆಗೆ. ವೆಂಕಟ್ ಒಂದು ಫೋನ್ ಹಾಕ್ಬೇಕಂದ್ರೆ ಹತ್ರ ಕರೆನ್ಸಿ ಇಲ್ಲ. ನೀನು ನನಗೆ ಹೇಳ್ಬೇಡ. ನನ್ನ ಫೋನಲ್ಲಿ ಐತೆ. ಗೇಮ್ ಚೇಂಜರ್. ಫೋನ್ ಎತ್ಕೊಳ್ಳೋ. ಎಲ್ಲ ಇವಾಗ ಎದ್ದಂಗೆ ಐತೆ. ಅವ್ನ ಮುಖ ತೊಳ್ದಂಗೆ ಐತೆ ಅನ್ನೋದು ಸ್ವಲ್ಪ. ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಬಂದಿದ್ದು ನಾನು. ನೋಡು ಯಾವ ಆಂಗಲ್ ಇಂದ ಅನ್ಸ್ತೈತೆ. ನಾನಾದ್ರೂ ಇವಾಗ ಎದ್ದು ಬಂದಿದ್ದೀನಿ ಒಪ್ಪತ್ತು. ನನ್ನ ಮುಖ ತೊಳ್ದಿಲ್ಲ, ತೋರಿಸ್ತೀನಿ. ನಿಮ್ಮ ಮಕ್ಕಳಿಗೆ ಮುಖ ತೊಳ್ದವ್ರು ನನ್ನ ಮುಖ ತೊಳ್ದಿಲ್ಲ, ತೋರ್ಸಲ್ಲ ಅವನಿಗೆ. ತೋರ್ಸೋ, ನಾನು ಇವಾಗ ಗುದ್ಬಿಸಿ ಆಗಿಸ್ ನೋಡಿ. ಇವನ್ ಮುಖ ತೊಳ್ದವನೆ, ಮುಖ ತೊಳ್ದಿಲ್ಲ. ಇವನ ಅಲ್ಲೂ ಇವನ್ ಬಿಡಿ ಗಾಯ್ಸ್. ಅಡಿಷನ್ ಆಫ್ ದಿ ಪೆಟ್ರೋಲ್ ಟು ಅಡಿಷನ್ ಆಫ್ ದಿ ಗಾಡಿ. ಏನ್ ಮಾತಾಡ್ತಾರ ಸಿಹಿ. ನೀನು ಯಾವ ಕೇಕ್ ಏನೋ ಮಾಡ್ತಾನೆ ಅವನು ಮುಂದೆ. ಇವನ್ ಕೇಕ್ ಹೆಂಗ್ ಇಟ್ಕೊಂಡವನು ಅವಾಗಿಂದ. ಇಲ್ಲಿ ಅವ್ನ ಮುಂದೆ ಗಾಡಿ ಓಡಿಸೋನು ಸರಿ ಇಲ್ಲಪ್ಪ. ಗಾಡಿ ಓಡಿಸೋದು ಸರಿ ಇಲ್ಲ.
ಅಲ್ಲ ಇವನು 5 ಗೇರ್ ಐತೆ ಅಂತ ಗೊತ್ತಿಲ್ಲ ಈ ಗಾಡಿಯಲ್ಲಿ. ಫುಲ್ 4 ಗೇರಲ್ಲೇ ಫುಲ್ ಓಡಿಸೋನು ಇವನು ಗಾಡಿ. ಅಷ್ಟರಿಂದ ಇವ್ರ ಮನೆ ಹತ್ರ 4 ಗೇರಲ್ಲಿ ಹೇಳ್ತಾ ಇದ್ದೀನಿ. 5ನೇ ಗೇರ್ ಹಾಕು ಅಂದ್ರೆ ಇಲ್ಲ ನೋಡಿ ಇಲ್ಲ. ಇಲ್ಲೋ ಅದು ಇವಾಗ ಇದು ಟಾಪ್ ಸ್ಪೀಡ್ ಎಷ್ಟು? 120 ನಿನ್ಕನ್ನ ಬರೀ 80 ಲಾಸ್ಟ್. 80 ಇಲ್ಲ ಅಂದ್ರೆ 90 ಇಲ್ಲ. ಯಾಕೋ 80ನಾ? ಮತ್ತೆ ಅದು 50 ಮೇಲೆ ಇದ್ದಾಗ 5th ಗೇರ್ ಯೂಸ್ ಮಾಡೋದು. ನಾವು 50 ಮೇಲೆ ಓಡಿಸ್ನ ಹೋಗ್ಲಿ. 20 ಮೇಲೆ ಹೋಗಿದ ತಕ್ಷಣ 5th ಗೇರ್ ಹಾಕೋ 5th ಗೇರ್ ಏನ್ 20ಗೇನೆ? ಊನಪ್ಪ ನಂಗೂನು ಈ ಗೇರ್ ಚೇಂಜ್ ಮಾಡೋ ಅಲ್ಲ ಹಾಗೆ ಕಡಿಮೆ ಇದ್ದಾಗ ಚೇಂಜ್ ಮಾಡಿದ್ರೆ ಅವಾಗಲೇ ಹೋಗೋದು ಜಾಸ್ತಿ. ಕರೆಕ್ಟಾಗಿ ಅದ್ರ ಸ್ಪೀಡ್ ಅಂತ ಹೋದಾಗ ಅಲ್ಲಿ ಚೇಂಜ್ ಮಾಡಬೇಕು. ಹಂಗಾದ್ರೆ ಅಣ್ಣನು ಬರಲ್ಲ. ಅಲ್ಲ ಇವ್ನು ಗೇರ್ ಚೇಂಜ್ ಮಾಡ್ಬೇಕು ಅಷ್ಟೇ ಗೊತ್ತಿರೋದು ಇವನಿಗೆ. ಅವ್ನಿಗೆ ಗಾಡಿ ಸ್ಟಾರ್ಟ್ ಆಗುತ್ತೆ 5 ಸಲ ಗೇರ್ ಚೇಂಜ್ ಮಾಡ್ಬೇಕಷ್ಟೇ. ಎಲ್ಲಿ ಮಾಡ್ಬೇಕು ಏನಕ್ಕೆ ಮಾಡ್ಬೇಕು ಗೊತ್ತಿಲ್ಲ. ಇವಾಗ ಅವ್ನು ಪಕ್ಕ ಬರ್ಕೊತೀನಿ 2ನೇದ್ರಲ್ಲ 3ನೇದ್ರಲ್ಲ ಹೋಗ್ತಾ ಇರ್ತಾರೆ ಸ್ಲೋ ಅಲ್ಲಿ. ಲಾಕ್ ಹಾಕವ್ರೆ. ನಾನು ಅಲ್ಲೇನು ಹೇಳಿದ್ದು ಕೀ ಹಾಕೋರು ಲಾಕ್ ಹಾಕೋರು ಮೇಲೆ ನೆನ್ನೆ ಪಾಪ ಅವನೇನು ಓಲ್ಡರ್ ಅನ್ಕೊಂಡಿದ್ದೆ ಬರ ಇಟ್ಕೊಂಡು. ಓಯ್ ಓಲೆ ಏನ ಬೆಂಕಿ ಪಟ್ಟ ಅದು ಈಜಿ ಐಡ್ಗೆ ಸಾಕಾದ ಇಲ್ಲ. ಅವ್ನು ಯಾವನಾದ್ರು ಜೋರಾಗಿ ಬಂದ್ಬಿಟ್ಟು ತಲೆಗೆ ಹೊಡ್ಕೊಂಡು. ಮೊನ್ನೆ ಹಂಗೆ ಆಗ್ತಿತ್ತು ಅದ್ರೆ ಕೆಳಗಡೆ ಇರೋದು ತಗೊಳ್ತಾ ಇತ್ತು. ಇದು ಇನ್ನೂ ಕಡಿಮೆ ಆಯ್ತು. ಇದು ನಮ್ಮೂರಲ್ಲಿ ವರ್ಷ ನಂಬರ್ ಹಾಕಿದ್ರಲ್ಲ ಟೆರೇಸ್ ಮೇಲೆ ಬಂದ್ಬಿಟ್ಟಿವಿ. ಎಲ್ಲ ಕೇಕ್ ತೆಗಿ ಹಂಗೆ. ನೇಮ್ ನೋಡಿ ಚೆನ್ನಾಗೈತೆ ನೇಮ್. ನೈಸ್ ನೇಮ್. ಹ್ಯಾಪಿ ಬರ್ಡೇ HBD ಅಂತ ಹಾಕೋನಲ್ಲ ಅಲ್ಲಿ. ಇನ್ನೊಂದು ಫುಲ್ ಆಗ್ತದೆ ನಿನ್ಗೋಸ್ಕರ. ಏನದು ದೊಡ್ಡ ಗೋಲ್ಡನ್ ಬಾಯ್ ದೊಡ್ಡ ಕೇಕ್ ಅದ್ರ ಮೇಲೆ HBD ಅಂತ ಫೀಲ್ ಆಗ್ತದೆ. ಅವ್ನು ಎತ್ತಿರೋದೇ ಇದು. ಸನ್ರೈಸ್ ಹಿಯರ್ ಸನ್ ಕಿಸರ್. ಇವನೇನು ಬ್ಲಾಗ್ ಮಾಡ್ತಾನೆ. ಹಿ ಈಸ್ ಅ ಬರ್ಡೇ ಬಾಯ್. ಬಿಸಿಬೇಳೆ ಬಾತ್ ತಿಂತೀಯಾ? ಅದಕ್ಕೆ ಇವನ್ ಗೋಲ್ಡನ್ ಬಾಯ್. ಹೋಗ ಬೇಗ. ನಮ್ಮ ಕಾಲೇಜಿಗೆ ಟೈಮ್ ನೀನಂದ್ರೆ ಬರಲ್ಲ, ನಾವು ಹೋಗ್ಬೇಕು. ನಾನು ಡೌಟೇ. ಹೇಳ್ತೀನಿ ಅತ್ತಲೆ ಬರ್ತಿಲ್ಲ ಯಾರು ಗೊತ್ತು. ನನ್ಗೆ ಯಾಕೋ ಒಂಥರ ಐತೆ ನೋ ಗೊತ್ತಿಲ್ಲ. ಜಾಸ್ತಿ ಮಾಡಿದ್ರೆ ಮಾತುಗಳು ಏನಿಲ್ಲ. ಬರ್ತಾರೆ ಬೈ ತೋರ್ಸೋ ಹಿಡ್ಕೊಂಡ್ ಸಾಯ್ ನೀನೆ. ಪಟ್ ಅನ್ಬೇಕದು. ದಿಸ್ ಇಸ್ ಹೋಗೆ ಹೋಗೆ ಅದೇ ಪೌಡರ್ ಹಾಕಿದ್ದು ಅಂದ್ಕೊಳ್ಳುತ್ತದೆ. మీకింత ఐడియా ఎలా వచ్చింది? ಹ್ಯಾಪಿ ಬರ್ಡೇ. ಏನು ಎಷ್ಟು ಬೇಗ ಆಗುತ್ತೋ ಏನು ಇದು ಬೇರೆದು. ಹ್ಯಾಪಿ ಬರ್ಡೇ ಅಂತಾನೆ ಹೇಳಿಲ್ಲಲ್ಲ. ಹ್ಯಾಪಿ ಬರ್ಡೇ ಗೋಲ್ಡನ್ ಬೈ ಅಣ್ಣ. ಅಣ್ಣ ಏಯ್ ಗೋಲ್ಡನ್ ಬೈ. ಪರವಾಗಿಲ್ಲ ಕೇಕ್ ಚೆನ್ನಾಗಿದ್ರೆ ಸಾಕು. ಇಲ್ಲಪ್ಪ ಈಸ್ ಗೋಲ್ಡನ್ ಬೈ. ತಿರ್ಸೋ ಕ್ಯಾಮ್ರಾ. ಮಾಡಿದ್ದು ಸುಹಾಸ್ ನೋಡ್ರಿ ಇವನೇ ಚಪ್ರಿ ಹ್ಯಾಟ್. ಏನು ಇವ್ರ ಮುಖ ನೋಡು, ಯಾಕೆ ನೆನ್ನೆಯಿಂದ ಹಂಗೈತೆ? ಅದು ನೆನ್ನೇನು ಮಕ ತಿಕ್ಕ ಹೊಡಿತೀನಿ ಬೆಟ್ಟೆ ಅಂದ್ರು ಕೇಳ್ತಾ ಇಲ್ಲ. ನಿಜ ಹಂಗೆ ನಮ್ಮ ఏడేం మాట్లాడుతున్నాడు బ్రో. ಬೆಂಕಿ ಪಟ್ಟಣ ಕೂಡ ಇಲ್ಲಿ ನೋಡಿ ಇಲ್ಲಿ ಗೈಸ್ ಎಲ್ಲೋ ಎಕ್ತಾ ಇದೆ. ಬೇಡ ಪಾಪ ನಡೀರಲ್ಲಿ ಬಾರ. ಏಯ್ ಕರೆಕ್ಟ್ ಕ್ಯಾಮ್ರಾಗ ಬಿತ್ತು. ಈಸ್ ಕ್ಲೀನರ್ ಬೈ. ಕ್ಲೀನ್ ಮಾಡ್ದವನ್ನೆಲ್ಲ ಬೇಡ ಬೈ. ಅಲ್ಲೇ ಕಸ ಹೋದ್ರೆ
ಬೆಂಕಿ ಪೆಟ್ಟು ಅಲ್ಲ ಡಸ್ಟ್ಬಿನ್ ಇಲ್ಲ ಇತ್ತು ನನ್ನ ಕಡೆ ಸಾಕು ಜಸ್ಟ್ ಅಂತ ಹೋಗ್ತಾನೆ ಹಾಸ್ಟೆಲ್ಗೆ. ಇವಾಗ ನನ್ನ ಮನೆಗೆ ಹೋಗ್ಬೇಕು. ಇಲ್ಲರಿಗೂ ಅಷ್ಟೇ ಇಲ್ಲ ನಾನು ತಣ್ಣಗೆ ಆಗೋಗೈತಿ ಇಲ್ಲಿ ಮುಂದೆ ಮುಟ್ ನೋಡು ನನ್ಗೇನಿಲ್ಲ ಗೊತ್ತಾಗಲ್ಲ ಫೀಲಿಂಗ್. ಇಲ್ಲೇ ನೀನ್ ಶೆಟ್ರ್ ಹಾಕೊಂಡಿದ್ಯಾ ಅದು ನೋಡ್ಸೋ. ನಾನ್ ನೋಡ್ಸ್ಬೇಕೇನು ಹೇಳ. ಕೈಗಳೆಲ್ಲ ಒಂಥರ ಆಗೋಗ್ತವೆ. ನೋಡು ಪ್ರಜ್ವಲ್ ಹೊಡ್ಸನಂತೆ. ಈ ಪೆಟ್ರೋಲ್ ಖಾಲಿ ನಾವು ಮಚ್ಚ ಮನೆ ಹತ್ರ ಐತೆ ಎತ್ತಲೆ. ಬೇಡ ಮಚ್ಚ ನಿಜ ಬೇಡ. ಹಿಂಗ್ ಬಂದಿದ್ದೆ ನಾನು.